We need to start with the scenario. Edir scenario ada? Digital forensic scenarios. ಯಾರ್ದಾರ ದಿನಾನ ಒಂದಿನ ಆದ್ರೂ ಹೌದಪ್ಪ, ನಿನ್ನೇನು ಲೇಟ್ ಆಗಿ ಬಂದಿರಿ, ಮತ್ತೆ ಇವತ್ತು ನಾಳೆಯಿಂದ ಲೇಟ್ ಆದ್ರೆ ಅಲ್ಲೇ ಕುಂತ್ಬಿಡ್ರಿ ಕ್ಯಾಂಟೀನಾಗೆ. ನನ್ನ ಕ್ಲಾಸ್ ರೂಮಿಗೆ ಹೋಗ್ತೀರಾ? ಇಲ್ಲಿ ಬಂದು ಕೂತ್ ಇವನ್ ಜೊತೆ ಮಾತಾಡ್ಲಿಕ್ಕೆ. ಓಕೆ, ಸೊ ಡಿಜಿಟಲ್ ಫಾರೆನ್ಸಿಕ್ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಅದ ಅಥವಾ ವೇರ್ ಆಲ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್, ದ ಸಿನಾರಿಯೋಸ್ ಇನ್ ವಿಚ್ ದ ಡಿಜಿಟಲ್ ಕಂಪ್ಯೂಟರ್ ಆರ್ ಸೈಬರ್ ಫಾರೆನ್ಸಿಕ್ಸ್ ಕ್ಯಾನ್ ಬಿ ಯೂಸ್ಡ್, ಅದನ್ನ ಲಿಸ್ಟ್ ಔಟ್ ಮಾಡ್ಯಾರ ಅವ್ರ. ಅಭಿಷೇಕ್ ಸೂರ್ಯವಂಶಿ ಎದ್ ನಿಂತು ಓದು ಏನೇನದಾವು ಅಂತ ಹೇಳಿ. ಫಸ್ಟ್ ಒನ್ ಈಸ್ ಪೇಜ್ ನಂಬರ್ 321 ಒಳಗ ಕೆಳಗದ ನೋಡಪ್ಪಿ, ಟಿಪಿಕಲ್ ಸಿನಾರಿಯೋಸ್ ಇನ್ವಾಲ್ವ್ಡ್ ಆರ್ ಅಂತ ಹೇಳಿ ಕಾಣಿಸ್ತಾ? ಓಕೆ, ಮೋರ್ ಅದು ಬೇಡ, ಮುಂದಿನ ಬೇಡ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಎಸ್ಪಿಯೋನ್ಜೆ. ನೆಕ್ಸ್ಟ್ fraud, deception, violation. ಕೂಡಪ್ಪ ನೋಡ್ರಿ ಎಷ್ಟು ಚಂದ ಓದ್ತೀರಿ ಇಂಗ್ಲಿಷ್. Okay, so some of the scenarios where you require digital forensics or computer forensics. First one is employee internet abuse. Whenever you are working as an employee of any organization, ಒಂದು ಆರ್ಗನೈಸೇಷನ್ ಎಂಪ್ಲಾಯಿ ಅಂತ ಹೇಳಿ ನೀವು ವರ್ಕ್ ಮಾಡ್ಬೇಕಾದ್ರ ಅದರದ್ದು ಇಂಟರ್ನೆಟ್, ನೀವು ವರ್ಕ್ ಮಾಡೋ ಆರ್ಗನೈಸೇಷನ್ ಇಂಟರ್ನೆಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಬೇರೆದವ್ರನ್ನ ಅಬ್ಯೂಸ್ ಮಾಡೋದಿರ್ಬೋದು, ಅಥವಾ ಆಸ್ ಅನ್ ಎಂಪ್ಲಾಯಿ ಇಫ್ ಯು ಆರ್ ಬೀಯಿಂಗ್ ಅಬ್ಯೂಸ್ಡ್ ಬೈ ಯುವರ್ ಸೀನಿಯರ್ ಅಥಾರಿಟೀಸ್, ಡೈರೆಕ್ಟ್ ಆಗಿ ಅಬ್ಯೂಸ್ ಮಾಡಂಗಿಲ್ಲ, ಅಬ್ಯೂಸ್ ಮಾಡಿದ್ರೆ ಯಾರು ಅಂತ ಹೇಳಿ ಗೊತ್ತಾಗ್ತೈತಿ. ಅದ್ರ ಸಲುವಾಗಿ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ಎಂಪ್ಲಾಯಿ ಮೇ ಬಿ ದ ವಿಕ್ಟಿಮ್ ಆರ್ ಹಿ ಮೇ ಬಿ ಅನ್ ಅಟ್ಯಾಕರ್. ಸೊ ಆ ರೀತಿಯಾದಂತ ಸಿನಾರಿಯೋ ಒಳಗ ನಿಮ್ಗೆ ಡಿಜಿಟಲ್ ಫಾರೆನ್ಸಿಕ್ ಅವಶ್ಯಕತೆ ಬೀಳ್ತೈತಿ ಟು ಕ್ರಾಕ್ ದಟ್ ಪರ್ಟಿಕ್ಯುಲರ್ ಕೇಸ್. ಆಕ್ಚುಲಿ ಯಾರ ಹೆಸರಿಂದ ಬಂದೈತಿ ಮೇಲ್, ಅವನೇ ಹೌದೋ ಅಲ್ವೋ, ಕೆಲವೊಂದ್ಸರಿ ಯಾರ್ದೋ ಬೇರೆದವ್ರ ಹೆಸರಿಂದ ಮೇಲ್ ಕಳಿಸಿ ನಿಮ್ಮನ್ನ ಅಬ್ಯೂಸ್ ಮಾಡಿರ್ತಾರ. ದಟ್ ಮೈಟ್ ನಾಟ್ ಬಿ ದ ಒರಿಜಿನಲ್ ಪರ್ಸನ್, ಆ ಎಂಪ್ಲಾಯಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಎಂಪ್ಲಾಯಿ ಅಂತಂದ್ರೆ ಅವ್ರ ಇನ್ಫಾರ್ಮೇಶನ್ ಡೇಟಾ ಬೇಸ್ ಒಳಗೆ ಇರ್ತೈತಿ, ಇನ್ನೊಬ್ಬ ಎಂಪ್ಲಾಯಿ ಹೆಸರು ತಗೊಂಡು ಮತ್ತೊಬ್ಬವ ಆ ಕೆಲಸನ ಮಾಡಿರ್ಬಹುದು. ಸೊ ಆ ರೀತಿಯಾದಂತ ಕೇಸ್ ಇನ್ವೆಸ್ಟಿಗೇಷನ್ ಟೈಮ್ದಾಗ ನಿಮಗೆ ಡಿಜಿಟಲ್ ಫಾರೆನ್ಸಿಕ್ ಅವಶ್ಯಕತೆ ಬೇಕಾಗ್ತೈತಿ. ದೆನ್ ಡೇಟಾ ಲೀಕ್ ಆರ್ ಡೇಟಾ ಬ್ರೀಚ್ ವಿಚ್ ಈಸ್ ಅನ್ಅಥರೈಸ್ಡ್ ಡಿಸ್ಕ್ಲೋಜರ್ ಆಫ್ ಕಾರ್ಪೊರೇಟ್ ಇನ್ಫಾರ್ಮೇಶನ್ ಅಂಡ್ ಡೇಟಾ. ಡೇಟಾ ಲೀಕ್ ಆಗೋದು, ಇಂಪಾರ್ಟೆಂಟ್ ಆರ್ ಸೀಕ್ರೆಟ್ ಇನ್ಫಾರ್ಮೇಶನ್. ಈಗ ನೋಡಿರ್ಬೋದು ನೀವು, ಇದನ್ನ ಬಹಳ ಕಡೆ ತೋರಿಸಿರ್ತಾರೆ. ಕಾಮನ್ ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ಟೆಂಡರ್ ಕರ್ತಾರ, ಟೆಂಡರ್ ಅಪ್ಲೈ ಮಾಡೇವಿ, ಬಟ್ ನಾವ್ ಎಷ್ಟಕ್ಕೆ ಅಪ್ಲೈ ಮಾಡೇವಿ ಅನ್ನೋದು ನಮ್ಮ ಕಾಂಪಿಟೇಟರ್ಗೆ ಗೊತ್ತಾಗ್ತೈತಿ. ಹೆಂಗ್ ಗೊತ್ತಾಗ್ತೈತಿ? ನಮ್ಮಲ್ಲೇ ಯಾರೋ ಒಬ್ರು ಅದನ್ನ ಮಾಡಿರ್ತಾರ ಕೆಲಸ, ಅದೇ ಆರ್ಗನೈಸೇಷನ್ ದವ್ರು. ಸೊ ಲೀಕಿಂಗ್ ಔಟ್ ಆಫ್ ದ ಡೇಟಾ ಆರ್ ಮೇಕಿಂಗ್ ಸಮ್ ಮಾಡಿಫಿಕೇಶನ್ ಟು ದ ಡೇಟಾ. ಯಾರಿಗೆ ಅಥರೈಸ್ಡ್ ಆಕ್ಸೆಸಿಂಗ್ ಇರಂಗಿಲ್ಲ, ಪರ್ಮಿಷನ್ ಇಲ್ಲ,
ಅಂಥವ್ರು ಅದನ್ನ ಆಕ್ಸೆಸ್ ಮಾಡಿ ಈ ರೀತಿಯಾದಂತ ಕೆಲಸನ ಮಾಡಿದ್ರ ಅದನ್ನ ಕಂಡು ಹಿಡಿಲಿಕ್ಕೆ ಕೂಡ ನಮಗ ಡಿಜಿಟಲ್ ಫಾರೆನ್ಸಿಕ್ ಅವಶ್ಯಕತೆ ಇರ್ತೈತಿ. ದೆನ್ ಇಂಡಸ್ಟ್ರಿಯಲ್ ಎಸ್ಪಿಯಾನ್ಜಿ, ಸ್ಪೈಯಿಂಗ್. ಒಂದ್ ಇಂಡಸ್ಟ್ರಿ ಮೇಲೆ ಬೇರೆ ಯಾರೋ ಕಣ್ಣು ಇಡ್ಲಿಕ್ಕತ್ತಾರ, ಯಾರಾದ್ರೂ ಇಟ್ಟಾರ ಅಥವಾ ಅವ್ರು ಏನಾದ್ರೂ ಕೆಲಸನ ಮಾಡಿದ್ರು ನಮಗ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ, ಕಾರ್ಪೊರೇಟ್ಗೆ, ಇನ್ಸ್ಟಿಟ್ಯೂಟ್ಗೆ ಹಾರ್ಮ್ ಆಗುವಂತ ಕೆಲಸನ ಮಾಡಿದ್ರು ಅಂದ್ರೆ ಯಾರು ಮಾಡ್ಲಿಕ್ಕತ್ತಾರ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಕೂಡ ನಮಗ ಸೈಬರ್ ಫಾರೆನ್ಸಿಕ್ ಅವಶ್ಯಕತೆ ಅದ. ದೆನ್ ಕ್ರಿಮಿನಲ್ ಫ್ರಾಡ್ ಅಂಡ್ ಡಿಸೆಪ್ಷನ್ ಕೇಸಸ್, ಕ್ರೈಮ್ ಕ್ರಿಮಿನಲ್ ಕೇಸಸ್ ಮೇ ಬಿ ಆಫ್ ಎನಿ ಟೈಪ್, ಅಥವಾ ನಿಮಗ ಡಿಸೆಪ್ಷನ್ ಕೇಸಸ್ ಅಂತಂದ್ರೆ ವಿತೌಟ್ ಯುವರ್ ನಾಲೆಜ್ ನಿಮ್ಮ ಇನ್ಫಾರ್ಮೇಶನ್, ಆಸ್ ಐ ಸೈಡ್ ಇನ್ಸೆಪ್ಷನ್ ಡಿಸೆಪ್ಷನ್ ಅಂತಂದ್ರೆ it is making a part. Some of them are pretending to be someone else. ಮೇಲೆ ಆನ್ ದ ಸರ್ಫೇಸ್ ಕಾಣೋದೇ ಬೇರೆ ಇರ್ತೈತಿ, ಬಟ್ ಡೀಪ್ ಇನ್ಸೈಡ್ there is something else which is going on. ಸೊ ಆ ರೀತಿಯಾದಂತ ಕೇಸಸ್ ಅನ್ನ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಬೇಕಾಗ್ತೈತಿ. ಅಂಡ್ ದೆನ್ ಕ್ರಿಮಿನಲ್ ಕೇಸಸ್ ಎಕ್ಸಾಂಪಲ್ ಕೊಟ್ಟಾರೆ. ಮೆನಿ ಕ್ರಿಮಿನಲ್ಸ್ ಸಿಂಪ್ಲಿ ಸ್ಟೋರ್ ಇನ್ಫಾರ್ಮೇಶನ್ ಆನ್ ಕಂಪ್ಯೂಟರ್ಸ್ ಇಂಟೆನ್ಷನಲಿ ಆರ್ ಅನ್ವಿಟಿಂಗ್ಲಿ ಅಂಡ್ ಕೌಂಟ್ಲೆಸ್ ಅದರ್ಸ್. ಎಲ್ಲಾದ್ರೂ ಸ್ಟೋರ್ ಮಾಡಿರುವಂತ ಇನ್ಫಾರ್ಮೇಶನ್ಸ್ ನ ಆಕ್ಸೆಸ್ ಮಾಡ್ಕೊಳ್ಳೋದು, ಇಲ್ಲ ಕೆಲವೊಂದ್ಸರಿ ಅಲ್ಲಿ ಏನು ಇನ್ಫಾರ್ಮೇಶನ್ ಇರ್ಲಾರ್ದಂಗ ಮಾಡೋ ಕ್ರಿಮಿನಲ್ಸ್ ಇರ್ತಾರೆ. ಕೆಲವೊಬ್ರು ಡೇಟಾನ ಮಾಡಿಫೈ ಮಾಡ್ತಾರೆ, ಕೆಲವೊಬ್ರು ಡೇಟಾನ ಸ್ಟೀಲ್ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂತ ಕ್ರಿಮಿನಲ್ ಕೇಸಸ್ಗೂ ಅದನ್ನ ಯೂಸ್ ಮಾಡ್ಕೊಂತೀವಿ. ಅಂಡ್ ದೆನ್ ಕಾಪಿ ರೈಟ್ ವೈಲೇಷನ್. ವಾಟ್ ಈಸ್ ಕಾಪಿ ರೈಟ್ ಕೇಳಿರೇನು? ಪೇಟೆಂಟ್, ಕಾಪಿ ರೈಟ್ ಅಂತ ಹೇಳಿ ಬರ್ತಾವ. ಏನ್ ಹಂಗಂದ್ರ ಬೇರೆದವ್ರು ಮಾಡಿದ್ದಕ್ಕ ನಮ್ಮ ಹೆಸರನ್ನ ಹಾಕೊಳ್ಳೋದು, ರೈಟ್? ಈಗ ಕಾಪಿ ರೈಟ್ ಕೊಟ್ಟಿರ್ತಾರೆ ಪಬ್ಲಿಕೇಶನ್ ಹೌಸಸ್ಗೆ, ಪಬ್ಲಿಷ್ ಮಾಡೋರ್ಗೆ, ಆಮೇಲೆ ಆಥರ್ಸ್ಗೆ ತಮ್ಮದೇ ಆದಂತ ಕಾಪಿ ರೈಟ್ ಇರ್ತೈತಿ. ಆರ್ಗನೈಸೇಷನ್ಸ್, ಇನ್ಸ್ಟಿಟ್ಯೂಟ್ಗೆ ತಮ್ಮದೇ ಆದಂತ ಟ್ರೇಡ್ ಮಾರ್ಕ್, ಲೋಗೋಸು ಇರ್ತಾವ. ಅದನ್ನ ನಾವು ಇಲ್ಲಿಗಲ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಅದ್ರ ವೈಲೇಷನ್ ಆಗ್ತೈತಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ವೈಲೇಷನ್ ಆಫ್ ಕಾಪಿರೈಟ್ ಆರ್ violation of the trademark or logos. Trademark ಅಥವಾ logos usage ನ ನಾವೇನ್ ಮಾಡ್ಲಿಕ್ಕೆ ಅದು ರೂಲ್ಸ್ ರೆಗ್ಯುಲೇಷನ್ಸ್ ಅದು ಯಾರು ಬೇಕಾದ್ರೂ ಕೊಡಂಗಿಲ್ಲ. ಫಾರ್ ದ್ಯಾಟ್ ಆಲ್ಸೋ ಯು ನೀಡ್ ಟು ಪ್ರೂವ್ ಯುವರ್ ಐಡೆಂಟಿಟಿ. ಈಗ ನಿಮಗ ಒಂದು ಕಾಪಿರೈಟ್ ಕೊಡ್ತಾರಂದ್ರೆ ಸುಮ್ಮನೆ ಕೊಡಂಗಿಲ್ಲ, ನಿನ್ನ ಐಡೆಂಟಿಟಿನ ಪ್ರೂವ್ ಮಾಡ್ಬೇಕು. ಒಂದು ಎರಡನೇದು ಯುವರ್ ಆಥರ್ ಅನ್ನೋದಕ್ಕೆ ಪ್ರೂಫ್ ಬೇಕು. ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಅನ್ನ ನೋಡಿ ನೀವೊಂದು ಆರ್ಗನೈಸೇಷನ್ ನಡೆಸ್ತೀವಿ, ನಿಮ್ಗೊಂದು ಲೋಗೋ ಬೇಕು ಅಂತ ಸುಮ್ಮನೆ ಕೊಡ್ತಾರೆ ಕೊಡಂಗಿಲ್ಲ. ವೆದರ್ ಇಟ್ ಈಸ್ ಆಕ್ಚುಲಿ ಅ ಜೆನ್ಯೂನ್ ಆರ್ಗನೈಸೇಷನ್, ನೀವು ಅಲ್ಲಿ ಏನಾರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಯಾವ್ದಾರ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ, ಒಂದು ಆರ್ಗನೈಸೇಷನ್ ರಿಜಿಸ್ಟರ್ಡ್ ಐತೋ ಇಲ್ಲೋ, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿ, ನಿಮ್ಮ ಟಿನ್ ನಂಬರ್ ನೋಡಿ ಎಲ್ಲ ಮಾಡಿ ನಿಮ್ಗೆ ಒಂದು ಲೋಗೋನ ಕೊಡ್ತಾರೆ. ಸುಮ್ಮನೆ ಹೋಗಿ ನಂಗೆ ಒಂದು ಲೋಗೋ ಬೇಕಂತ ರಿಜಿಸ್ಟರ್ ಮಾಡಿ ನನಗೆ ಬೇಕಾಗಿದ್ದನ್ನ ತಗೊಂಡ್ ಬರ್ಲಿಕ್ಕೆ ಆಗಂಗಿಲ್ಲ. When you have obtained with a secure restriction, ಅದನ್ನ ಬೇರೆದವ್ರು ಮಿಸ್ಯೂಸ್ ಮಾಡ್ಕೊಳ್ಳೋದು, ಇಟ್ ಈಸ್ ಅಗೇನ್ ಅ ಕ್ರೈಮ್. ಸೊ ಆ ರೀತಿ ಆದಂತಾವ್ ಏನಾದ್ರೂ ಆಫರ್ ಆಗಿದ್ರ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೂ ಕೂಡ ನಿಮಗೆ ಏನ್ ಬೇಕು? ಯು ರಿಕ್ವೈರ್ ಸೈಬರ್ ಫಾರೆನ್ಸಿಕ್ಸ್ ಆರ್ ಡಿಜಿಟಲ್ ಫಾರೆನ್ಸಿಕ್ಸ್. ಆಕಾಶ್ ಸಾರಿ ಅಭಿಷೇಕ್ ಬಾಗಾದೆ ಬಂದನ್ನೆಲ್ಲ ನೋಡೇ ಇಲ್ಲ ಬಹಳ ದಿನದ ಮೇಲೆ. ಲಾಸ್ಟ್ ಇನ್ನಿಂದ ಯಾರ ಕರ್ಕೊಳ್ಳೋದು? ಎಬ್ರಾಹಿಂ. Good. Next, they have given some of the data which is being stored. Data na store ಮಾಡಲಿಕ್ಕೆ ಯೂಸ್ ಮಾಡುವಂತ ಮೆಥಡ್ಸ್ ಅನ್ನ ಕೊಟ್ಟಾರ ನೋಡ್ರಿ ಅಲ್ಲಿ. Using digital forensic techniques. Digital forensic techniques ಅನ್ನ ಯೂಸ್ ಮಾಡಿ ಏನೇನು ಮಾಡಬಹುದು? One can perform what all functionalities. One is corroborate and clarify evidences otherwise discovered. ಅಲ್ಲಿ ಅಲ್ಲದೇನೆ ಬೇರೆ ಬೇರೆ ವೇ ಒಳಗ ಬೇರೆ ಬೇರೆ ಮೆಥಡ್ಸ್ ಇಂದ ನೀವೇನಾದ್ರೂ ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡಿದ್ರಿ, ಯಾವ್ದಾದ್ರು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರಿ ಅಂತಂದ್ರ ಅದನ್ನ ಆ ಸೀನ್ ಒಳಗೆ ಸಿಕ್ಕಿರುವಂತ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಜೊತೆಗೆ ಕಂಬೈನ್ ಮಾಡೋದು, ಆಮೇಲೆ ಅದನ್ನ ಕ್ಲಾರಿಫೈ ಮಾಡೋದು. ಎಲ್ಲಿಂದ ಸಿಕ್ಕೈತಿ, ಯಾವ ರೀತಿ ಆಬ್ಟೈನ್ ಮಾಡ್ಕೊಂಡಿವಿ, ಈ ಎಲ್ಲಾ ಕೆಲಸನ ಮಾಡ್ಲಿಕ್ಕೆ ನಾವು ಡಿಜಿಟಲ್ ಫಾರೆನ್ಸಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಅನದರ್ ಒನ್ ಈಸ್ ಜನರೇಟ್ ಇನ್ವೆಸ್ಟಿಗೇಟಿವ್ ಲೀಡ್ಸ್ ಫಾರ್ ಫಾಲೋ ಅಪ್ ಅಂಡ್ ವೆರಿಫಿಕೇಶನ್. ಇನ್ವೆಸ್ಟಿಗೇಟಿವ್ ಲೀಡ್ಸ್
ಅದು ರಾಂಗ್ ಅದ ರೈಟ್ ಅದ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಹೈಪೋಥೆಸಿಸ್. ಕೇಳಿಲ್ಲ ವರ್ಡ್ ಅಂದರೆ ಡೋಂಟ್ ಎಕ್ಸಾಕ್ಟ್ ಕನ್ನಡ ಮೀನಿಂಗ್ ಆಫ್ ದಟ್. ಕೊರೊಲರಿ ಹೈಪೋಥೆಸಿಸ್ ಅಂತ ಹೇಳ್ತೀವಿ ಡಾಕ್ಟರ್ ಕೇಳಿರಲ್ಲ ರೈಟ್. ಸೊ ಆ ರೀತಿಯಾಗಿ ಇಂಟ್ರೂಷನ್ ಐತೋ ಅಥವಾ ಇಲ್ವೋ, ದೇರ್ ಇಸ್ ಸಮ್ವನ್ ಕಮ್ಯುನಿಕೇಶನ್ ನಡುವೆ ಇನ್ನೊಬ್ರು ಇನ್ವಾಲ್ವ್ ಅದಾರ, ಅದನ್ನ ಪ್ರೂವ್ ಮಾಡ್ಲಿಕ್ಕೆ ನಿಮಗೆ ಏನು ಥಿಯರೀಸ್ ಬೇಕು ಆ ಥಿಯರಿನ ಪ್ರೂವ್ ಮಾಡ್ಲಿಕ್ಕೆ ಅವಶ್ಯಕತೆ ಇರುವಂತ ಡೇಟಾನ ಪ್ರೂಫ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸನೂ ಕೂಡ ಇದು ಮಾಡ್ತೈತಿ. ಒಂದು ಕೆಲಸ ಮಾಡಿ ಸಚಿನ್, ಇಲ್ಲಿ ಯಾರು ಜಾಯಿನ್ ಆದ್ರು ಅಂತಂದ್ರೆ ಅವ್ರನ್ನ ಆಡ್ ಮಾಡ್ಕೊ, ಆಮೇಲೆ ಇಲ್ಲಿ ಅಟೆಂಡೆನ್ಸ್ನಾಗ ಬರೆಯೋದು. ಅಲ್ಲೇ ನೋಡ್ಕೊಂಡು ಕೂಡ್ಬೇಡ, ಅವಾಗ ಇವಾಗ ನೋಡೋದು. ಓಕೆ, ದೆನ್ ಪೇಜ್ ನಂಬರ್ 322 ಓಪನ್ ಮಾಡ್ರಿ. ಅಲ್ಲೊಂದು ಡಯಾಗ್ರಾಮ್ ಅದ ನೋಡ್ರಿ. ವಾಟ್ ಈಸ್ ಪಾರ್ಟ್ FAT ಫೈಲ್ ಅಲೋಕೇಶನ್ ಟೇಬಲ್ ಎಲ್ಲಿ ಕಲ್ತೀರಿ? OS ನಾಗ ಆಪರೇಟಿಂಗ್ ಸಿಸ್ಟಮ್ ನಾಗ ಕಲ್ತೀರಿ. ಓಕೆ, ವಾಟ್ ಈಸ್ ಫೈಲ್ ಅಲೋಕೇಶನ್ ಟೇಬಲ್? ಇಲ್ಲೇ ಕೊಟ್ಟಾರ ಅವ್ರ ಫೈಲ್ ಅಲೋಕೇಶನ್ ಟೇಬಲ್ ಅಂತ, ಅದಕ್ಕೆ ಎಲ್ಲರೂ ಹೇಳಿದ್ರೆ ಈಗ ಆನ್ಸರ್ ಅದ್ರೊಳಗೆ ಏನ್ ಇರ್ತೈತಿ ಅಂತ ಫೈಲ್ ಅಲೋಕೇಶನ್ ಟೇಬಲ್ ಅಂದ್ರೆ ಏನು, ಅದ್ರೊಳಗೆ ಏನಿರ್ತೈತಿ? ಒಬ್ಬರೇ ಹೇಳ್ತಿ, ಕ್ಲಿಯರ್ ಆಗಿ ಹೇಳ್ತಿ. ಫೈಲ್ ಅಲೋಕೇಶನ್ ಟೇಬಲ್ ಫಿಸಿಕಲ್ ಅಡ್ರೆಸ್ ಲಾಜಿಕಲ್ ಅಡ್ರೆಸ್ ಅಂದ್ರೆ ಏನು? ಫೈಲದು ಪೇಜ್ ಆಫ್ಸೆಟ್, ಫಿಸಿಕಲ್ ಅಡ್ರೆಸ್, ಇಂಡೆಕ್ಸಿಂಗ್ ಎಲ್ಲ ಕಲ್ತೀರಿ ಕಲ್ತೀವಿಲ್ಲ? ಓಕೆ, ಫಿಸಿಕಲ್ ಅಡ್ರೆಸ್ ಲಾಜಿಕಲ್ ಅಡ್ರೆಸ್ ಅಂದ್ರೆ ಏನು? ಅಡ್ರೆಸ್ ಅನ್ನ ಮ್ಯಾಪ್ ಮಾಡ್ತಿಲ್ಲ, ಹೆಂಗ್ ಮಾಡ್ತೀರಿ? ಯೂಸಿಂಗ್ ಪೇಜ್ ಟೇಬಲ್. ಓಕೆ, ಪೇಜ್ ಟೇಬಲ್ ನಾಗ ಏನಿರ್ತೈತಿ? ಆಪ್ಷನ್ ಇರ್ತೈತೆ ಎಲ್ಲರ ಒಂದ್ ಕಡೆ, ಎಲ್ಲಿರ್ತೈತೆ? ಅದ್ರೊಳಗೆ ಇರ್ತೈತಿ ಪೇಜ್ ಟೇಬಲ್ ನಾಗ. ಆಫ್ಸೆಟ್ ಅಂದ್ರೆ ಏನು? ವಾಟ್ ಈಸ್ ಆಫ್ಸೆಟ್? ಅದನ್ನ ಐತ್ರಿ ಮೇಡಮ್, ಕಲ್ತೇವೆ. ಥರ್ಡ್ ಸೆಮ್ಮಿಗೆ ಕಲ್ತೇವೆ, ಈಗ ಮತ್ತೆ ಸೆಮ್ ಆಗತ್ತೆ ಮೇಡಮ್. ವಾಟ್ ಈಸ್ ಆಫ್ಸೆಟ್? ವಾಟ್ ಈಸ್ ಫೈಲ್ ಅಲೋಕೇಶನ್ ಟೇಬಲ್? ಅಥವಾ ಇದು ಫಿಸಿಕಲ್ ಅಡ್ರೆಸ್, ಲಾಜಿಕಲ್ ಅಡ್ರೆಸ್, ಅದನ್ನ ಮ್ಯಾಪ್ ಹೆಂಗ್ ಮಾಡ್ತೀವಿ? ಏನಾರ ಹೇಳಿ, ಎನಿಥಿಂಗ್ ಅದ್ರೊಳಗೆ ಯಾರಿಗೆ ಏನ್ ಬರ್ತೈತೆ ಅದನ್ನ ಹೇಳಿ. ಬಟ್ ಎಕ್ಸಾಕ್ಟ್ ಆನ್ಸರ್ ಬೇಕು ನಂಗೆ, ಅಲ್ಲೇ ಕೂತ್ ಮತ್ ಮಾಡ್ಬೇಕು. ಪಾಸ್ ಹೇಳ್ತಿರೋ ಇಲ್ಲ? ನಾನು ಹೇಳ್ತೀನಿ. ಆಪ್ಷನ್ ಕೊಡ್ಲಿಕ್ಕೆ ಅದು ಬಂದ್ ಮಾಡೋ ಆನ್ಸರ್ ಅಲ್ಲ, ಒಂದೊಂದು ಪ್ಯಾರಾಗ್ರಾಫ್ ಆಪ್ಷನ್ ಕೊಡ್ಬೇಕಾಗ್ತೈತಿ. ನಾಳೆ ಹೇಳ್ತೀರಾ? ಇವತ್ತಿನ ಕ್ಲಾಸ್ ಏನ್ ಮಾಡೋದು?
ಏನೇನು ಆ್ಯಡ್ ಮಾಡ್ತಿರೋದನ್ನ ಹೇಳಿ ಕ್ಲಾಸ್ನಾಗಿ ಈಗ ಹೇಳಿ. ಓಕೆ ಅಲ್ಲಿ ಹುಡುಗಾಡ್ಬೇಡ್ರಿ, ಅಲ್ಲಿ ಏನೂ ಸಿಗಂಗಿಲ್ಲ. ಬೇರೆ ಹುಡುಗಾಡ್ಬೇಕಿಲ್ಲ. ಆ ಫಿಗರ್ ನೋಡ್ರಿ ಕಡೆಗೆ, ಅದ್ರೊಳಗೆ ಏನದ ಅಂತ ಹೇಳಿ. ಏನಾಯ್ತು ಅದಕ್ಕೆ ಲಾಜಿಕಲ್ ರಿಪ್ರೆಸೆಂಟೇಷನ್ ಫಿಗರ್ ಹೇಳಿಕತ್ತೆ ಅಲ್ಲಿ ಎಕ್ಸ್ಪ್ಲನೇಷನ್ ಲಾಜಿಕಲ್ ಅಡ್ರೆಸ್. ನಾಳೆ ನೋಡ್ಕೊಂಡು ಬರ್ರಿ, ಅದನ್ನ ಬಿಟ್ಟಿರ್ತೀನಂತ. ಅಲ್ಲೇನು ಡೈಗ್ರಾಮ್ ಅದ ಅದನ್ನ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ ನಾನು. ಅದೊಂದು ಸ್ಕಿಪ್ ಮಾಡೋಣ ಅಂತ. ನಾಳೆ ನಾ ಈಗೇನು ಕ್ವಶನ್ ಕೇಳಿಲ್ಲ ಅದ್ರದ್ದೆಲ್ಲದಕ್ಕೂ ಆನ್ಸರ್ ಬೇಕು ನನಗೆ. ಆಫ್ಸೆಟ್, ಫಿಸಿಕಲ್ ಅಡ್ರೆಸ್, ಲಾಜಿಕಲ್ ಅಡ್ರೆಸ್, ಇಂಡೆಕ್ಸ್ ಅಂದ್ರೆ ಏನು, ಪೇಜ್ ಟೇಬಲ್, ಪೇಜ್ ಅಲೋಕೇಶನ್, ಫೈಲ್ ಅಲೋಕೇಶನ್ ಟೇಬಲ್, ಪೇಜಿಂಗ್ ಒಂದು ಕಲ್ತಿದ್ದೀನೋ, ಪೇಜಿಂಗು, ಫೈಲ್ ಅಲೋಕೇಶನ್ ಟೇಬಲ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಫಾರ್ online class. ಯಾರು ಅಟೆಂಡ್ ಆಗ್ಲಿಕ್ಕತ್ತಿಲ್ಲ, go through these topics tomorrow. I'll ask the questions and then we'll continue with that figure, the diagram on page number 322. Okay, next, the need for computer forensics. Computer forensics ಏನು ಅವಶ್ಯಕತೆ ಇದೆ, ನಮಗೆ ಎದಕ್ಕೆ ಬೇಕು, right? So answer to that is given in this particular topic. The convergence of information and communication technology. Convergence ಅಂದ್ರೆ ಏನು, combining. They are becoming very close to one another. ಎರಡು ಸಬ್ಜೆಕ್ಟ್ ಅಥವಾ ಎರಡು ಟಾಪಿಕ್ ಬೇರೆ ಬೇರೆ ಆಗಿ ಉಳಿದಿಲ್ಲ. They are joining with one another. The convergence of information and communication technology. ಮೊದಲಿಗೆ ಐಟಿ ಅಂತಿದ್ವಿ, now it is even the information has been combined with communication technology. Advanced and the pervasive use of computers worldwide. Limited ಇಲ್ಲ, they have become unlimited. ಎಲ್ಲಾ ಕಡೆಯೂ ಎಲ್ಲದಕ್ಕೂ ಯೂಸ್ ಮಾಡ್ಲಿಕ್ಕೆ. ಮೊದಲೇನಿತ್ತು ಸ್ಪೆಸಿಫಿಕ್ ಏರಿಯಾಸ್ ಇತ್ತು, ಅಲ್ಲಷ್ಟೇ ಕಂಪ್ಯೂಟರ್ಸ್ ಯೂಸ್ ಮಾಡ್ತಿದ್ರು. ನಾವು ಆ ರೀತಿಯಾಗಿ ಪತ್ತೆ ಅಂತ ಹೇಳಿ ಏನೂ ಇಲ್ಲ, ಎಲ್ಲಾ ಕಡೆ ನಾರ್ಮಲ್ ವರ್ಡ್ ಪತ್ತೆ ಅನ್ನೋದು ಎಲ್ಲರೂ ಕೇಳಿದ್ರೆ ಇದನ್ನ ತಿನ್ಬಾರ್ದು ಅದನ್ನ ತಿನ್ಬಾರ್ದು ಅಂತ ಹೇಳೋದನ್ನ ಪತ್ತೆ ಅಂತ ಹೇಳ್ತಾರೆ. ಆ ರೀತಿ ಏನು ಉಳ್ಕೊಂಡಿಲ್ಲ. ಈಗ ಮಡಿ ಪತ್ತೆ ಅಂತ ಹೇಳ್ತಾರೆ, ದಟ್ ಈಸ್ ಲಿಮಿಟೆಡ್ ಇರ್ತಿತ್ತು. ಇವಾಗ ಆ ರೀತಿ ಏನು ಉಳ್ಕೊಂಡಿಲ್ಲ, ಎಲ್ಲಾ ಕಡೆನೂ ಯೂಸ್ ಮಾಡ್ಲಿಕ್ಕೆ ನಾವು ಕಂಪ್ಯೂಟರ್ಸ್. ಇಟ್ ಈಸ್ ಬಿಕಮಿಂಗ್ ವೈಡ್ಲಿ ಯೂಸ್ಡ್ ಇಕ್ವಿಪ್ಮೆಂಟ್, ರೈಟ್? ಅಂಡ್ ಬಿಕಾಸ್ ಆಫ್ ದಾಟ್ computer worldwide together have brought about many advantages to mankind. Advantages ಅನ್ನ ಕೊಟ್ಟೈತಿ, ಬಟ್ ಅದು ಒಂದನ್ನೇ ಅಲ್ಲ, ಅದ್ರ ಜೊತೆಗೆ it is giving so many disadvantages also. At the same time, this tremendously high technical capacity of modern computers or computing devices, ಬರೀ ಕಂಪ್ಯೂಟರ್ ಒಂದೇ ಅಲ್ಲ, computing devices ಅಂದ್ರೆ additional devices which are used for computation, ಅಂದ್ರೆ processing or calculation. Computation ಅಂದ್ರೆ ಏನು? Computer, ಅದು compute is not a term, ನಮ್ಮ ಇಂಡಿಯನ್ ಟರ್ಮ್ ಅಲ್ಲ ಅದು. It is a derived term, it is a Greek term. ಗ್ರೀಕ್ ಮತ್ತು ಲ್ಯಾಟಿನ್ ಒಳಗೆ ಯೂಸ್ ಮಾಡುವಂತ ಕಂಪ್ಯೂಟರ್ ನಮ್ಮ ಹೆಸರಲ್ಲ ಅದು. It is derived, which means compute. Compute the ಅರ್ಥ calculate. Exact meaning of compute is calculate, right? So computer ಮತ್ತು calculation processing ಗೆ ಯೂಸ್ ಮಾಡುವಂತ ಬೇರೆ devices provides avenues for misuse as well as opportunities for coming to
ಬಹಳಷ್ಟು ಯೂಸ್ ಮಾಡ್ಲಿಕ್ಕೆ ಕಂಪ್ಯೂಟರ್ ಅದು ಮ್ಯಾನ್ಕೈಂಡ್ ಹೆಲ್ಪ್ ಆಗ್ಲಿಕ್ಕೆ ಎವ್ರಿಥಿಂಗ್ ಈಸ್ ಓಕೆ ಬಟ್ ದ ಅದರ್ ಸೈಡ್ every coin has two faces. One is good and another one is bad. Help ಆಗ್ಲಿಕ್ಕೆ ಸ್ಪೀಡ್ ಆಗಿ ಕೆಲಸ ಆಗ್ತವೆ, everything is good, but along with that it is giving us the opportunity to misuse the device or else to commit the crime also. This has led to new risks for computer users and also increased opportunities for social harm. ಕಂಪ್ಯೂಟರ್ ಯೂಸ್ ಮಾಡ್ಕೊಳ್ಳೋರಿಗೂ ರಿಸ್ಕ್ ಅದ, ಆಮೇಲೆ ಸೋಷಿಯಲಿನೂ ಕೂಡ ಇಟ್ ಈಸ್ ಕ್ರಿಯೇಟಿಂಗ್ ದ ಹಾರ್ಮ್. ದ ಯೂಸರ್ಸ್, business and organizations worldwide have to live with a constant threat from hackers who use a variety of techniques and tools to break into computer systems. Personal users ಇರ್ಬೋದು, ಆರ್ಗನೈಸೇಷನಲ್ ಯೂಸರ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ಗೆ ಕಂಪ್ಯೂಟರ್ ಅನ್ನ ಯೂಸ್ ಮಾಡೋರು ಇರ್ಬೋದು, ಯಾವಾಗಲೂ ಅದನ್ನೇ ಹೇಳ್ತಾರಲ್ಲ ತೂಗು ಕತ್ತಿ ಅಂತ ಆ ರೀತಿ there will be a constant threat. ಯಾವಾಗ ಯಾರು ನನ್ನ ಕಂಪ್ಯೂಟರ್ ನನ್ನ ಡೇಟಾನ ಹ್ಯಾಕ್ ಮಾಡ್ತಾರ, ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರ, ಅದರಿಂದ ನನಗೆ ಕೆಟ್ಟದನ್ನ ಮಾಡ್ತಾರ ಅನ್ನೋದು ಗೊತ್ತಿರಂಗಿಲ್ಲ. ವಿಲ್ ಬಿ ಆಲ್ವೇಸ್ ಅಂಡರ್ ಅ ಥ್ರೆಟ್. ಯಾವಾಗ ಏನಾಗ್ತೈತಿ ಅನ್ನೋದು ಗೊತ್ತಿಲ್ಲ, ಕಂಟಿನ್ಯೂಸ್ ಥ್ರೆಟ್ ಒಳಗಡೆಗೇನೆ ಇರ್ಬೇಕಾಗ್ತೈತಿ. And the tools to break into computer systems, steal information, change data, and cause havoc. The topic of threats to information system is thoroughly discussed. Other next one adana kottara. The widespread use of computer forensics is the result of two factors. One is increasing dependency of law enforcement on digital evidence and the ubiquity of computers that followed from the microcomputer revolution. ಒಂದು, ಇವಾಗ ನಾವೆಲ್ಲರೂ ಲಾ ಎನ್ಫೋರ್ಸ್ಮೆಂಟ್ ದಟ್ಟು ಡಿಜಿಟಲ್ ಲಾ ಎನ್ಫೋರ್ಸ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಒಂದು. ಎರಡನೇದು, there is a advancement in computer technology. ಮೈಕ್ರೋ ಕಂಪ್ಯೂಟರ್ ಇಟ್ಕೊಂಡು ಈಗ ಬಂದಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ತನಕನೂ it is continuously increasing or it is developing. Computer technology continuous ಆಗಿ ಡೆವಲಪ್ ಆಗಿರೋದು ಒಂದು. ಎರಡನೇದು, ಲಾ ಎನ್ಫೋರ್ಸ್ಮೆಂಟ್ ಈಗ ಡಿಜಿಟಲ್ ಡೇಟಾ ಮೇಲೆ ಡಿಪೆಂಡೆಂಟ್ ಆಗಿರೋದು ಎರಡನೇದು. ಮೊದಲು ನೋಡ್ರಿ, ಎಲ್ಲಾ ಕಡೆನೂ ಮ್ಯಾನ್ಯುವಲ್ ಡೇಟಾನ ಯೂಸ್ ಮಾಡ್ತಿದ್ವಿ. ನೌಡೇಸ್ ಎವ್ರಿವೇರ್ ಎಲ್ಲಾ ಕಡೆ ಲೈಬ್ರರಿ ಡಿಜಿಟೈಸ್ಡ್ ಆಗುತ್ತೆ, ಪೊಲೀಸ್ ಸ್ಟೇಷನ್ಸ್ ಡಿಜಿಟೈಸ್ಡ್ ಆಗೋದು, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಯಾರು ಎಲ್ಲೂ ಫೈಲನ್ನ ಮೇಂಟೈನ್ ಮಾಡಂಗಿಲ್ಲ. ಈಗ ನೀವೇ ಪ್ರೊಜೆಕ್ಟ್ ಮಾಡ್ರಿ ಅಂತಂದ್ರೆ ಎಷ್ಟೋ ಮಂದಿ ತಗೊಂಡ್ ಬಂದಿರಿ. ಆನ್ಲೈನ್ ಕ್ರೈಮ್ ರಿಪೋರ್ಟಿಂಗ್ ಅಂದ್ರೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೂ ನೀವು ಫಿಸಿಕಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇವನ್ ದಾಟ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಆನ್ಲೈನ್. ಏನೋ ಒಂದು ಆಗೈತೆ ಇನ್ಸಿಡೆಂಟ್ ಅಂದ್ರೆ ಅದ್ರ ಬಗ್ಗೆ ನೀವು ರಿಪೋರ್ಟ್ ಅನ್ನ ಮಾಡ್ಲಿಕ್ಕೂ ಹೋಗಬೇಕಂತಿಲ್ಲ, ಎಲ್ಲಲ್ಲಿ ಅಲ್ಲಿಂದನೇ ರಿಪೋರ್ಟ್ ಅನ್ನ ಫೈಲ್ ಮಾಡಬಹುದು. ರೈಟ್. ಸೊ ಇವಾಗ ಲಾ ಎನ್ಫೋರ್ಸ್ಮೆಂಟ್ ಕೂಡ ಡಿಜಿಟಲಿ ಆಗೈತಿ, ಅದರ ಜೊತೆಗೆ ಟೆಕ್ನಾಲಜಿ ಕೂಡ ಅಡ್ವಾನ್ಸ್ಮೆಂಟ್ ಆಗೈತಿ. ಬಿಕಾಸ್ ಆಫ್ ದಾಟ್ ವಿ ಆರ್ ರಿಲೈಯಿಂಗ್ ಆನ್ ದ ಡಿಜಿಟಲ್ ಫಾರೆನ್ಸಿಕ್ಸ್. ಡಿಜಿಟಲ್ ಫಾರೆನ್ಸಿಕ್ಸ್ ಮೇಲೆ ಅದ್ರ ಸಲುವಾಗಿ ನಾವು ಡಿಪೆಂಡೆಂಟ್ ಅದೇವಿ. ಟೈಮ್ ಆಯ್ತಾ? ಇನ್ನ 10 ನಿಮಿಷ ಇತ್ತು. ಏನಾರ ಹೇಳ್ದಂಗ ಐತಿ ಕ್ಲಾಸ್ನಾಗ. ಮತ್ ನಾಳೆ ಬರಂಗಿಲ್ಲ, ನಾಳೆ ಮಂದಿ ನಾವು. Okay, the media on which news related to cybercrime resides would vary from case to case. ನಾವು ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಡಿಜಿಟಲ್ ಫಾರೆನ್ಸಿಕ್ಸ್ ಅಂದ್ರೆ ಇಟ್ ಈಸ್ ಯೂಸಿಂಗ್ ದ ಕಂಪ್ಯೂಟರ್. And when you are using computer ಅಥವಾ cases change ಆಗ್ಕೊಂತ ಹೋದಾಗ ಏನಾಗ್ತಾವು, information that you are going to gather, the information that you have stored varies from one case to another case, and it varies from one computer to another computer. There are many challenges for the forensics investigator because storage devices are getting miniaturized due to advances in electronic technology. ಸಣ್ಣ ಆಗಿ ಹೋಗತ್ತೆ ಸ್ಟೋರೇಜ್ ಡಿವೈಸಸ್. ಮೊದಲಿಗೆ ಸ್ಟೋರೇಜ್ ಡಿವೈಸಸ್ ಅಂತಂದ್ರೆ
and ಅದನ್ನ ಹ್ಯಾಂಡಲ್ ಮಾಡೋದು ಕೂಡ ಇಟ್ಸ್ ನಾಟ್ ಸೋ ಈಸಿ. ಹ್ಯಾಂಡ್ಲಿಂಗ್ ದಟ್ ಒನ್ ಇಸ್ ಆಲ್ಸೋ ನಾಟ್ ಸೋ ಈಸಿ. ಸೊ ಈ ಫಾರೆನ್ಸಿಕ್ಸ್ ಇನ್ವೆಸ್ಟಿಗೇಟರ್ಸ್ ಡಿಜಿಟಲ್ ಇನ್ವೆಸ್ಟಿಗೇಷನ್ ಕೆಲಸನ ಏನ್ ಮಾಡ್ತಾರಲ್ಲ, ಇಟ್ ಈಸ್ ನಾಟ್ ಈಸಿ ಫಾರ್ ದಮ್ ಟು ಹ್ಯಾಂಡಲ್ ದ ಡೇಟಾ ಬಿಕಾಸ್ ಸ್ಟೋರೇಜ್ ಡಿವೈಸಸ್ ಆರ್ ಚೇಂಜಿಂಗ್. ನೆಕ್ಸ್ಟ್ ಪೇಜ್ ಒಳಗೆ ಕೊಟ್ಟಾರ ನೋಡ್ರಿ ಅವರು ಕಂಪ್ಯೂಟರ್ ಎಕ್ಸಾಂಪಲ್ಸ್ ಡಿಜಿಟಲ್ ಸ್ಟೋರೇಜ್. ನೆಕ್ಸ್ಟ್ ಪೇಜ್ ಒಳಗಡೆ ಅದಾವ ನೋಡ್ರಿ. ಪೆನ್ನು ಅಥವಾ ನೀವು ಯೂಸ್ ಮಾಡುವಂತ ಗ್ಯಾಜೆಟ್ಸ್, ವಾಚ್ ಆರ್ ಟಾಯ್ಸ್. ಇವನ್ ಟಾಯ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಸ್ಟೋರೇಜ್ ಅಂಡ್ ರೆಕಾರ್ಡಿಂಗ್ ಪರ್ಪಸಸ್. ಗೊತ್ತು ಆಗಂಗಿಲ್ಲ ಇದು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಇಟ್ಕೋಬೇಡ ಅಂತ ಸುಮ್ಮನೆ ಬಂದು ಒಂದು ಬಾಲ್ ಇಟ್ಕೋದ್ರಿ, ಅದ್ರೊಳಗೆ ನೀವು ರೆಕಾರ್ಡರ್ ಕ್ಯಾಪ್ಚರಿಂಗ್ ವಿಡಿಯೋ ಇಟ್ಕೋಗಿದ್ರಿ ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಕ್ಯಾಪ್ಚರ್ಡ್. ಇಟ್ ಆಕ್ಟ್ಸ್ ಆಸ್ ಅ ಸ್ಟೋರೇಜ್ ಮೀಡಿಯಾ. ಔಟರ್ದ ಶೇಪ್, ಸೈಜ್, ಫಾರ್ಮ್ಯಾಟ್ ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಸೊ ಯಾವುದನ್ನ ಎದಕ್ಕೆ ಯೂಸ್ ಮಾಡಾರ ಅನ್ನೋದು ಗೊತ್ತಾಗಂಗಿಲ್ಲ. ಅಥವಾ ನಾವೇ ಹೇಗೆ ಸ್ಟೋರ್ ಮಾಡಿದ್ದ ಡೇಟಾನ ಮಾಡಿಫಿಕೇಶನ್ಸ್ ಮಾಡಿದ್ದು ಕೂಡ ಇಟ್ಸ್ ನಾಟ್ ಸೋ ಈಸಿ ಟು ಡಿಟೆಕ್ಟ್. ಸೊ ಬಿಕಾಸ್ ಆಫ್ ದ್ಯಾಟ್ ಇನ್ವೆಸ್ಟಿಗೇಷನ್ ಕೆಲಸ ಅಷ್ಟು ಸರಳ ಅಲ್ಲ. ಹ್ಯಾಂಡ್ಲಿಂಗ್ ದ ಡೇಟಾ, ಸ್ಟೋರಿಂಗ್ ದ ಡೇಟಾ ಆರ್ ಇಂಟರ್ಪ್ರಿಟಿಂಗ್ ದ ಡೇಟಾ ಇಸ್ ನಾಟ್ ಸೋ ಈಸಿ. Looking for digital forensics evidence is like looking for a needle in the haystack. ಮಣ್ಣಿನ ರಾಶಿ ಒಳಗೆ ಒಂದು ಸಣ್ಣ ಸೂಜಿ ಹುಡುಕದಂತ ಕೆಲಸ ಅಂದ್ರೆ ಎವಿಡೆನ್ಸ್ ಅನ್ನ ಹುಡುಕೋದು. ಡಿಜಿಟಲ್ ಫಾರೆನ್ಸಿಕ್ಸ್ ಒಳಗ ಡಿಜಿಟಲ್ ಎವಿಡೆನ್ಸಸ್ ಅನ್ನ ಹುಡುಕೋದು ಇಟ್ಸ್ ನಾಟ್ ಸೋ ಈಸಿ ಟಾಸ್ಕ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸ್ಟೇಟ್ಮೆಂಟ್ ನಾವು ಹೇಳ್ತೀವಲ್ಲ, ಸಣ್ಣ ಸೂಜಿ ಹುಡುಕದಂಗೆ. ಈಗ ಹೇಳ್ತೀವಿ ಪಿನ್ ಡ್ರಾಪ್ ಸೈಲೆನ್ಸ್ ಬೇಕು ಅಂತೇಳಿ. ಒಂದು 100 ಮಂದಿ ಇರುವಂತ ಜಾಗದಾಗ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡೋದು ಈಸಿ. ಸೂಜಿ ಬಿದ್ದು ಸ್ವಲ್ಪ ಅದಕ್ಕೊಂದು ಡಾಕ್ಟರ್ ಬಿದ್ದು ಸ್ವಲ್ಪ ನನಗೆ ಕೇಳಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟು ಎಲ್ಲಾರು ಸೈಲೆನ್ಸ್ ಆಗಿ ಕೊಟ್ಟು ಅದು ಕೇಳಿಸ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಟೈಮ್ ಬೇಕಾಗ್ತೈತಿ. ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ ಟಾಸ್ಕ್. ಅದನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್. Here is a way to illustrate why there is always the need for forensic software on suspect media. The capacity of the physical regular hard disk is 500 GB and in an A4 size page there are approximately 4160 bytes. ಅದನ್ನೆಲ್ಲ ಸಿನಾರಿಯೋನ ಅವ್ರು ಏನು ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಸ್ಟೋರೇಜ್ ಕೆಪಾಸಿಟಿ ಅಥವಾ ಅದನ್ನ ರಿಪ್ರೆಸೆಂಟ್ ಮಾಡೋದು ಎಲ್ಲಾನು ಅಪ್ರೋಪ್ರಿಯೇಟ್ ಆಗಿದ್ರೆ ಅಷ್ಟೇ ನಮಗೆ ಡೇಟಾ ಏನ್ ಸಿಗ್ತೈತಿ. ನಮಗೆ ಬೇಕಾದ ರೀತಿಯೊಳಗ ಬೇಕಾದಷ್ಟು ಬೇಕಾದ ಟೈಮಿಗೆ A4 ಸೈಜ್ ಪೇಪರ್ ನೀವು ರಿಪೋರ್ಟ್ ಮಾಡ್ಲಿಕ್ಕೆ ಅದನ್ನ ಕನ್ವರ್ಟ್ ಮಾಡಬೇಕು. ಡೇಟಾ ಕ್ಯಾಪ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಮೀಡಿಯಂ ಬೇರೆ ಇರ್ತೈತಿ. ಈಗ ನಾವು ವಾಯ್ಸ್ ಕ್ಯಾಪ್ಚರ್ ಮಾಡ್ಕೊಂತೀವಿ, ಆ ವಾಯ್ಸ್ ನ ರಿಪ್ರೆಸೆಂಟ್ ಮಾಡ್ರಿ ಅಂತಂದ್ರೆ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಯು ನೀಡ್ ಟು ರಿಪ್ರೆಸೆಂಟ್ ಇನ್ ಎ ಡಾಕ್ಯುಮೆಂಟೆಡ್ ಫಾರ್ಮ್ಯಾಟ್. ಆ ಡಾಕ್ಯುಮೆಂಟ್ ರೆಡಿ ಮಾಡಬೇಕು ಅಂದ್ರೆ ಆ ಪೇಜ್ ಸೈಜ್, ನೀವು ರೆಕಾರ್ಡ್ ಮಾಡ್ಕೊಂಡು ಬಂದಿರುವಂತ ಡೇಟಾ ಸೈಜ್, ಅದ್ರ ಫಾರ್ಮ್ಯಾಟ್ ಅಥವಾ ಅದರ ಕ್ಲಾರಿಟಿ, ಆಲ್ ದೀಸ್ ಥಿಂಗ್ಸ್ ನೀಡ್ಸ್ ಟು ಬಿ ಚೆಕ್. ಎಲ್ಲಾನು ನಾವು ಕರೆಕ್ಟ್ ಆಗಿ ಚೆಕ್ ಮಾಡಿ ಆಸ್ ಇಟ್ ಈಸ್ ರಿಕ್ವೈರ್ಡ್ ಆ ವೇ ಒಳಗೆ ರಿಪ್ರೆಸೆಂಟ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಎವ್ರಿಥಿಂಗ್ ಶುಡ್ ಬಿ ಹ್ಯಾಂಡಲ್ಡ್ ಪ್ರಾಪರ್ಲಿ, ಎವ್ರಿಥಿಂಗ್ ಶುಡ್ ಬಿ ರೆಕಾರ್ಡೆಡ್ accurately and it should be presented the way it is captured and the way it is understandable. ಬರೀ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಬಂದೇವೆ ಹಂಗ ಪ್ರೆಸೆಂಟ್ ಮಾಡೋದಲ್ಲ, ಅದು ಏನದ ಅದನ್ನೇ ಪ್ರೆಸೆಂಟ್ ಮಾಡಬೇಕು. ಆಮೇಲೆ ಅದು ತಿಳಿಯೋ ರೀತಿ ಒಳಗೂ ನಾವು ಪ್ರೆಸೆಂಟ್ ಮಾಡಬೇಕಾಗ್ತದೆ. ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್. ಅದು ಎಲ್ಲಾನು ಅಷ್ಟು ಈಸಿ ಅಲ್ಲ. ನಾವು ಮ್ಯಾನ್ಯುವಲಿ ಮಾಡ್ಲಿಕ್ಕೆ ಹೋದ್ರೆ ಅದನ್ನ ಮ್ಯಾನ್ಯುವಲಿ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಅದ್ರ ಸಲುವಾಗಿ ಅಂತೇಳಿ ಡಿಜಿಟಲ್ ನಾವು ಹೆಲ್ಪ್ ತಗೊಳಿಕತ್ತೇವೆ. We are going to take use of computer and computer related device. ಇವಾಗ ನೀವು ಬರ್ಕೊಂಡು ಕೂತ್ರಿ ಅಂದ್ರೆ it takes time. Voice to text conversion tools ಇದಾವೆ, ಅದನ್ನ ಮಾಡಿದ್ರಿ ಅಂತಂದ್ರೆ it will be done easily. ಪ್ರೆಸೆಂಟೇಬಲ್ ವೇ ಒಳಗೂ ರೆಡಿ ಆಗ್ತೈತಿ, ಫಾಸ್ಟ್ ಆಗಿನೂ ರೆಡಿ ಆಗ್ತೈತಿ. ಸ್ಟೋರ್ ಮಾಡ್ಕೊಳ್ಳಿಕ್ಕೆ ನಾವೊಂದು ಬುಕ್ನಾಗ ಬರೆದು ಬುಕ್ ಅನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ ಅಂದ್ರೆ it is difficult. Rather than that, there are many storage spaces available. ಬೇರೆ ಬೇರೆ ಫಾರ್ಮ್ಯಾಟ್ ನಾಗ ಸ್ಟೋರ್ ಮಾಡ್ಲಿಕ್ಕೆ ಬರ್ತೈತಿ. ನೀವು ಇವನ್ ಎನ್ಕ್ರಿಪ್ಟ್ ಮಾಡ್ಕೊಂಡು ಡೇಟಾನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲ ಲೀಕ್ ಆಗ್ತೈತಿ ಅಂದ್ರೆ ಲಾಕ್ಸ್ ಅನ್ನ ಹಾಕಿ ಇಲ್ಲ ಪಾಸ್ವರ್ಡ್ ಪ್ರೊಟೆಕ್ಷನ್ ಒಳಗೂ ಇಟ್ಕೊಳ್ಳಿಕ್ಕೆ ಬರ್ತೈತಿ. ಸೊ ಫಾರ್ ದ್ಯಾಟ್ ರೀಸನ್ ಮ್ಯಾನ್ಯುವಲಿ ಮಾಡೋದು ಈಸಿ ಅಲ್ಲ, ಅಥವಾ ಕನ್ವರ್ಷನ್ಸ್ ಮಾಡೋದು ಈಸಿ ಅಲ್ಲ. And to handle all these problems, we are going to make use of the digital forensics ಅಥವಾ computer forensics ಅನ್ನ
ಯೂಸ್ ಮಾಡ್ಕೊಂತೀವಿ. And next you have is cyber forensics and digital evidences. ಯಾವ ರೀತಿಯಾದಂತ ಎವಿಡೆನ್ಸಸ್ ಅನ್ನ ರೆಡಿ ಮಾಡ್ತೀವಿ, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಕೂಡ ರೂಲ್ಸ್ ರೆಗ್ಯುಲೇಷನ್ಸ್ ಅದಾವ. ಯಾವ ಹೆಂಗ್ ಬೇಕಾದಂಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್, ನಾವು ಹೋಗ್ತಿದ್ದಲ್ಲಿ ಕಂಪಲ್ಸರಿ ಹೇಳಬೇಕಂತ ಹೇಳಿ ಮಿಸ್ ಆಗಂಗಿಲ್ಲ. ಅಂಡ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ನಾಟ್ ಆಕ್ಸೆಸಬಲ್. ಅದು ಕ್ರೈಮ್ ಸೀನ್ ಒಳಗೆ ಇದ್ರೂ ಕೂಡ ಅದು ಆಕ್ಸೆಸಬಲ್ ಇರಂಗಿಲ್ಲ. ಅದನ್ನ ಅಥರೈಸೇಷನ್ ತಗೊಂಡು ಆಕ್ಸೆಸ್ ಮಾಡ್ಕೋಬೇಕು, ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪ್ರೂಫ್. ನೀವು ಹೋಗಿ ನಾಳೆ ಕೋರ್ಟ್ನಾಗ ಪ್ರೆಸೆಂಟ್ ಮಾಡ್ತೀರಿ ಅಂತಂದ್ರೆ ಎಲ್ಲಾನು ಪ್ರೂಫ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಯು ಮೈಟ್ ಬಿ ನೋಯಿಂಗ್ ರಿಲೇಟಿವ್ಸ್ ದ ವಿಟ್ನೆಸ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ ಕೋರ್ಟ್ನಾಗ, ಮಾಡಂಗಿಲ್ಲ. ಅಂಡ್ ಇವನ್ ವಾಯ್ಸ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ. ಓನ್ಲಿ ವಾಯ್ಸ್ ಇಸ್ ನಾಟ್ ಕನ್ಸಿಡರ್ಡ್, ವಿಡಿಯೋ ವಿತ್ ವಾಯ್ಸ್ ಇಸ್ ಕನ್ಸಿಡರ್ಡ್. ಅಂದ್ರೆ ನೀವು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡ್ತೀರಿ ಅಂದ್ರೆ ವೆದರ್ ಇಟ್ ಈಸ್ ಅಬೈಡೆಡ್ ಬೈ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಲಾ ಆರ್ ನೋ. ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ಕೊಂಡು ಕಲೆಕ್ಟ್ ಮಾಡಿ ಅದು ಪ್ರೆಸೆಂಟ್ ಮಾಡಿದ ವ್ಯಾಲಿಡ್ ಐತೋ ಇಲ್ವೋ ಅದನ್ನ ಚೆಕ್ ಮಾಡಬೇಕು. ಸೊ ಆಲ್ ದೀಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಡಿಜಿಟಲ್ ಎವಿಡೆನ್ಸ್. ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ, ಏನು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕಲೆಕ್ಟ್ ಮಾಡಬೇಕು, ಆಮೇಲೆ ಅದನ್ನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೀವಿ, ಡಾಕ್ಯುಮೆಂಟ್ ಮಾಡ್ತೀವಿ ಅನ್ನೋದು. And before starting with that, we'll have to complete the diagram that we have learned. ಅಲ್ಲಿ ನಡುಗೊಂದು diagram ಅನ್ನು ಬಿಟ್ಟು ಬಂದಿದೆ, ಅದನ್ನ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ OS ನ ಒಂದ್ಸಲ ಹೊರಗೆ ನೋಡಿ ಬರಬೇಕು. ಇನ್ನು ಆಯ್ತಾ ಟೈಮ್ ಆಯ್ತು? ಎಲ್ಲಾರ್ದು ತಗೊಂಡಿಲ್ಲ ಅವ್ರದ್ದು? ಎಷ್ಟು ಮಂದಿ ಅದಾರ ಟೋಟಲ್ ಪ್ರೆಸೆಂಟ್? 18 ಮಂದಿ. ನಾನು ಬಿಟ್ಟರೆ 10 ಅವರು. Just a minute, I'll be back. ಓಕೆ, ಆನ್ಲೈನ್ ಅಟೆಂಡ್ ಆಗ್ಲಿಕ್ಕೆ ಕ್ಲಾಸ್ ಮುಗೀತು. ಹಾ, ಮಕ್ಕೊಂಡ್ಬಿಡ್ರಿ.